ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಕಿಂಗ್ ಎ ಟು ಝೆಡ್. ನಾನು ಶ್ವೇತಾ. ನಾನಿವತ್ತು ದಿಢೀರಾಗಿ ಟೈಮ್ ಕಡಿಮೆ ಇದ್ದಾಗ ರುಚಿ ಕಡಿಮೆ ಆಗದಿರುವಂಥ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಶಾವಿಗೆ ಬಾತ್. ನೋಡಿ ಎಷ್ಟು ಉದುರುದ್ರಾಗಿದೆ. ನಾ ಹೇಳೋ ವಿಧಾನದಲ್ಲಿ ಮಾಡಿದ್ರೆ ಇದೇ ಥರ ಉದುರುದ್ರಾಗಿ ರುಚಿಯಾಗಿ ನೀವು ಕೂಡ ಮಾಡ್ಕೊಬೋದು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಶಾವಿಗೆ ತೊಗೊಂಡು ಸ್ವಲ್ಪ ಕ್ರಷ್ ಮಾಡ್ಕೊತಾ ಇದ್ದೀನಿ. ಇದು ಗೂಡಾಗಿರುತ್ತಲ್ಲ, ಸ್ವಲ್ಪ ಎಲ್ಲ ಬಿಡಿಸಿ ಸ್ವಲ್ಪ ಮುರ್ಕೋಬೇಕು. ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಅಕ್ಕಿ ಶಾವಿಗೆನೇ ತೊಗೊಂಡಿದ್ದೀನಿ. ಅಕ್ಕಿ ಶಾವಿಗೆ ನೀವು ತೊಗೊಂಡ್ರೆ ಇದೇ ವಿಧಾನದಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 3 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿ ಶಾವಿಗೆ ತೊಗೊಂಡಿರೋದ್ರಿಂದ 3 ಗ್ಲಾಸ್ ನೀರು ಸೇರಿಸಿ ಇದು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಂದಾಗ ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಎಣ್ಣೆ ಸೇರಿಸಿ ಬಿಟ್ಟಿದ್ದೀನಿ. ಕುದೀತಾ ಇದೆ ಅನ್ನೋವಾಗ 1 ಸ್ಪೂನಲ್ಲಿ ಅದನ್ನು ಮಿಕ್ಸ್ ಕೊಟ್ಟು ನಾನಿಲ್ಲಿ ಎತ್ಕೊಂಡಿದ್ದಂಥ ಶಾವಿಗೆನ ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಶಾವಿಗೆನ ಇದರಲ್ಲಿ ಕುದಿಸ್ಕೋಬೇಕು. ಯಾವ ಥರ ಕುದಿಸ್ಕೋಬೇಕಂತ ವಿಡಿಯೋ ನೋಡ್ತಾ ಇರಿ, ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ. ಇಂಪಾರ್ಟೆಂಟ್ ಸ್ಟೆಪ್ ಇದು. ಈಗ ಶಾವಿಗೆ ಎಲ್ಲ ಚೆನ್ನಾಗಿ ನೀರಲ್ಲಿ ಮುಳುಗಿಸ್ಬೇಕು. ಸೊ ಈಗ ಸ್ವಲ್ಪ ಈ ಥರ ಫ್ಲಿಪ್ ಮಾಡ್ತಾ ಇರಬೇಕು ಕೆಳಗಡೆದು ಮೇಲ್ಗಡೆಗೆ. ಸೊ ಕೆಳಗಡೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಸೊ ಕೆಳಗಡೆ ಬೆಂದೋಗ್ಬಿಡುತ್ತೆ, ಮೇಲ್ಗಡೆ ಬೇಯಲ್ಲ. ಅದಕ್ಕೆ ಈ ಥರ ಕೆಳಗಡೆದು ಮೇಲ್ಗಡೆಗೆ ಮಾಡ್ತಾ ಇರಬೇಕು ಸ್ಪೂನಲ್ಲಿ. ಇದು ಇವಾಗ ನೋಡಿ ಅಷ್ಟು ಬೆಂದಿಲ್ಲ, ಸ್ವಲ್ಪ ಬೆಂದಿದೆ, ಅರ್ಧದಷ್ಟು. ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ನೋಡಿ ಇದು ಬೆಂದಿದೆ, ಟೆಕ್ಸ್ಚರಲ್ಲೇ ಗೊತ್ತಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ವಲ್ಪ ತೊಗೊಂಡು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು, ಸ್ಮ್ಯಾಶ್ ಆಗಬಾರ್ದು. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ ಅಂತ 2 ನಿಮಿಷ ಬಾಣಲಿಯಲ್ಲೇ ಬಿಟ್ಟು ನಂತರ ಇದನ್ನು ತಕ್ಷಣ ಸ್ಟ್ರೈನರ್ಗೆ ಹಾಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ. ಇದು ಅಕ್ಕಿ ಇದಲ್ವಾ, ಸೊ ಬಿಸಿಗೆ ಎಲ್ಲ ಸ್ವಲ್ಪ ಅಂಟ್ಕೊಂಬಿಡೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗ ಇದು ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀರು ಹಾಕ್ತಾ ಇದ್ದೀನಿ. ಬಿಸಿ ಕಮ್ಮಿ ಆದರೆ ಮುದ್ದೆ ಆಗಲ್ಲ ಅಂತ ಅಷ್ಟೇ, ಉದುದ್ರಾಗಿ ಚೆನ್ನಾಗಿ ಬರುತ್ತೆ ನಮಗೆ. ಸೊ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಹೆಚ್ಚು ರೆಸಿಪೀಸ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೆ ಮೋಟಿವೇಟ್ ಆಗುತ್ತೆ. ಇವಾಗಿದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ಮತ್ತೆ ನಾನಿಲ್ಲಿ ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದ ನಂತರ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡೆ. ಉದ್ದಿನಬೇಳೆ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಡಲೆಬೇಳೆ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ನಾನು 1 ಮೀಡಿಯಮ್ ಸೈಜ್ಗಿಂತ ದಪ್ಪದ್ದು ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ನಾನಿವಾಗ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ನೀವಿಲ್ಲಿ ಸೇರಿಸ್ಕೊಬೋದು. ಮತ್ತು ಕರಿಬೇವು ಕೂಡ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲನೂ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವೆಲ್ಲ ಗರಿಗರಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದೆಲ್ಲ ಫ್ರೈ ಆಗಿದ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಿ ಒಂದೊಳ್ಳೆ ಗಮಲ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅರಿಶಿನ ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡೆ, ಫ್ರೈ ಮಾಡ್ಕೊಂಡೆ. ಇವಾಗ ನಾನು ತರಕಾರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇಲ್ಲಿ ನಾನು 1 ಹಿಡಿ ಬೀನ್ಸು, 1 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಶಾವಿಗೆ ಬಾತ್ ಅಂದರೆ ಎಲ್ಲರಿಗೂ ಇಷ್ಟ. ನಿಮಗೆಲ್ಲ ಯಾವ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಸ್ಟ್ರೀಟ್ ಫುಡ್ಡಲ್ಲಾದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರಲ್ಲ, ಹಾಕಿದ್ರೆ ಬಟಾಣಿ ಹಾಕಿರ್ತಾರೆ. ಬಟ್ ನಾನು ಇಲ್ಲಿ ಮಕ್ಳಿಗೆ ಇಷ್ಟ ಆಗಿರೋದ್ರಿಂದ ವೆಜಿಟೇಬಲ್ಸ್ ಕೂಡ ನಾನು ಹಾಕ್ತೀನಿ. ಈ ಥರ 1 ಸ್ಪೂನ್ ಉಪ್ಪು ಕೂಡ ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಸೊ ಅವ್ರಿಗೇನು ಇಷ್ಟ ಅದರಲ್ಲಿ ನಾವು ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಡೋದ್ರಿಂದ ಅವರು ವೆಜಿಟೇಬಲ್ಸ್ ಕೂಡ ತಿಂದಂಗಿರುತ್ತೆ. ನಾನಿವಾಗ 1 ಸ್ಪೂನ್ ಹಸಿ
ತೆಂಗಿನಕಾಯಿ ತುರಿ ಸಣ್ಣದಾಗಿ ತುರ್ಕೊಂಡಿದ್ದು ಅದನ್ನು ಕೂಡ 1 ಸ್ಪೂನ್ 1-1.5 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ ಎಲ್ಲಾನು ನೀಟಾಗಿ ಬಾಡಿಸ್ಕೋಬೇಕು. ತರಕಾರಿನ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಲ್ಲ, ಸೊ ಫ್ರೈ ಆಗುತ್ತೆ ಬೇಗ, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದಂಥ ಶಾವಿಗೆ ಇತ್ತಲ್ಲ, ಸೊ ಅದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಟವ್ ಸಿಮ್ಮಲ್ಲೇ ಇರಬೇಕು. ಇಲ್ಲಿ ಬಾಣಲಿ ನೀವು ಕೂಡ ಯೂಸ್ ಮಾಡಿದ್ರೆ ಸ್ವಲ್ಪ ಆವಾಗವಾಗ ಸ್ವಲ್ಪ ಸ್ಟವ್ ಬಿಸಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸಿಮ್ಮಿಗೆ ಮಾಡ್ಕೊಳ್ಳಿ, ಸಿಮ್ಮಲ್ಲಿದ್ದರೆ ಮೀಡಿಯಮ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಸ್ವಲ್ಪ ಮಾಡಬೇಕಾಗತ್ತೆ. ಸ್ಟೀಲ್ ತಲ್ವ ಸ್ವಲ್ಪ ಬೇಗ ಬಿಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ರುಚಿ ನೋಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಬೇಕಿತ್ತು, ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ ನಂತರ ನಾನೀಗ ಇದಕ್ಕೆ ನಿಂಬೆಹಣ್ಣು ಹುಳಿ ಹಾಕಬೇಕಲ್ಲ, ಸೊ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ನಿಂಬೆಹಣ್ಣು ಮಿಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಿಂಬೆಹಣ್ಣು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಮತ್ತು ಈಗ ಮತ್ತೊಂದ್ಸತಿ ಗಾರ್ನಿಷಿಂಗ್ಗೆ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಇವಾಗ ರೆಡಿ ಇದೆ. ಆದರೆ ಸ್ವಲ್ಪ ಬಿಸಿಗೆ ಇದನ್ನು ಹಾಗೆ 1-2 ನಿಮಿಷ ಮುಚ್ಚಿಟ್ರೆ ಸ್ವಲ್ಪ ಇನ್ನೂ ಉದ್ರಾಗಿ ಬರುತ್ತೆ. ಮಾಡಿದ ತಕ್ಷಣ ಹಾಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ 1-2 ನಿಮಿಷ ಆ ಥರ ಮುಚ್ಚಿಬಿಟ್ರೆ ಉದ್ರಾಗಿ ಬರುತ್ತೆ ಇನ್ನೂ. ಸೊ ಇವಾಗ ನಾನು ಮುಚ್ಚಳ ತೆಗೆದು ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ ನಂತರ ನೋಡಿ ಎಷ್ಟು ಉದ್ರಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವೆಜಿಟೇಬಲ್ಸ್ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮಕ್ಕಳು ಕೂಡ ಖುಷಿಯಾಗಿ ಇಷ್ಟಪಟ್ಟು ತಿಂದರು. ಸೊ ವೆಜಿಟೇಬಲ್ಸ್ ಕೂಡ ತಿಂದಿದ್ದಾರೆ. ಸೊ ಅದೇ ಖುಷಿ ಅಮ್ಮಂದ್ರಿಗೆ ಅಲ್ವಾ. ಸೊ ನೋಡಿ ಇವಾಗ ಎಷ್ಟು ಉದ್ರಾಗಿದೆ. ನಂಗೆ ಈ ಥರ ತೋರ್ಸೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಬಂತು, ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಸರ್ವಿಂಗ್ ಪ್ಲೇಟ್ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ರಾಗಿದೆ, ತುಂಬ ಚೆನ್ನಾಗಿತ್ತು. ಇದು ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಉದ್ರಾಗಿದೆ, ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇದನ್ನು ಸರ್ವ್ ಮಾಡಬೇಕಾದ್ರೆ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಇನ್ನೂ ಸಖತ್ತಾಗುತ್ತೆ, ಟೇಸ್ಟ್ ಡಬಲ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನನಗೆ ಇನ್ನೂ ಹೆಚ್ಚು ರೆಸಿಪೀಸ್ ಆಗೋಕ್ಕೆ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.